ನನ್ನ ಶಿಕ್ಷೆ ಸಮಯ ಮುಗೀತು. ನಾನಿನ್ನು ಹೋಗ್ಬೋದಾ? ಇನ್ನೊಂದ್ಸತಿ ಹೀಗೆ ಮಾಡಬಾರ್ದು ಆಯ್ತಾ? ಟೀಚರ್, ನಂಗೆ ಇವಾಗ ತುಂಬ ಸುಸ್ತಾಗುತ್ತೆ. ನನಗೆ ಶಕ್ತಿ ಇಲ್ಲ ಅಂತ ಅಪ್ಪ ನಂಗೆ ದಿನಾಲೂ ಮಾತ್ರ ಕೊಡ್ತಾರೆ. ನೀವಿನ್ ಮುಂದೆ ನನಗೆ ಇಷ್ಟೊತ್ತು ಶಿಕ್ಷೆ ಕೊಡಬೇಡಿ. ನಾನು ಈ ರೀತಿ ನಿಂತರೆ ನನಗೆ ಎದೆ ನೋವು ಬರುತ್ತೆ. ನಮ್ಮಣ್ಣ ತಪ್ಪಾಯ್ತು ಅಪ್ಪಾಜಿ ಅಂತ ಸಾರಿ ಕೇಳಿ ಒಂದಾಗೋ ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ಅಲ್ಲಿವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ನನ್ನ ಗಂಡನ ಮೇಲೆ ಆಣೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಮೇಷ್ಟ್ರು ಕಳ್ಳ ಅಂತಾರೆ, ಕಳ್ಳ ಇಲ್ಲ ನಾನು ಬದುಕಿಲ್ಲ. ಅಪ್ಪಾಜಿ ಎಲ್ಲಿ ಹೋದ್ರು ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲರೂ ದಯವಿಟ್ಟು ಕ್ಷಮಿಸಿ. ನನ್ನ ಮಗಳ ಜೀವನ ಸರಿ ಮಾಡಬೇಕು ಅಂತ ಸೊಸೆ ಒಡೆಯನ್ನ ತಗೊಂಡ್ಬಿಟ್ಟೆ. ನನ್ನ ಕ್ಷಮಿಸಿ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಇದು ಮೀನಾ ಅವರು ಮಲ್ಗೋ ಟೈಮೇ ಅಲ್ಲ. ರೂಮ್ ಬಿಟ್ಕೊಡ್ಬಾರ್ದು ಅಂತ ಬೇಕು ಅಂತಾನೆ ಮಲ್ಕೊಂಡಿದ್ದಾರೆ. ಜ್ವರ ಬಂದ್ರೆ ಮಲ್ಕೊಳಕ್ಕೆ ಇದೆ ICU ರೂಮ. ನಾಚಿಕೆನೆ ಇಲ್ದೆ ಬಂದು ಇಲ್ಲಿ ಮಲ್ಕೊಂಡಿದ್ಯಾ? ನಾಚಿಗೆಟ್ಟೋಳೆ. ನಮ್ ಟರ್ನ್ ಬಂದಾಗ ನಾನ್ ಈ ರೀತಿ ಎಲ್ಲ ಜಗಳ ಮಾಡಲ್ಲಪ್ಪ. ರವಿನ ಕರ್ಕೊಂಡು ನನ್ನ ಮನೆಗೆ ಹೊರಟೋಗ್ಬಿಡ್ತೀನಿ. ನಮ್ ರೂಮು ನಮ್ಗೆ ವಾಪಸ್ ಕೊಡಿ, ಇಲ್ಲ ಅಂದ್ರೆ ಎಲ್ಲಾದ್ರೂ ಲಾಡ್ಜಲ್ಲೇ ಒಂದು ವಾರಕ್ಕೆ ರೂಮ್ ಬುಕ್ ಮಾಡ್ಕೋತೀವಿ ಬಿಡಿ. ಏನ್ ಸಿಕ್ಕಿದೆ ಚಾನ್ಸ್ ಅಂತ ಆಗಾಗ ಹೆಗ್ಲ ಮೇಲೆ ಕೈ ಹಾಕ್ತಿರ್ತೀರಾ? ರಸ್ಟ್ ಹಿಡಿದಿರೋ ಕಬ್ಬಿಗೆ ಮೇಕಪ್ ಮಾಡ್ದಂಗೆ ಕಾಣಿಸ್ತಿದ್ಯಾ? ನೀವಿಬ್ರು ಹೀಗೇನೆ ಜಗಳ ಆಡ್ಕೊಂಡು 100 ವರ್ಷ ಹೀಗೆ ತಣ್ಣಗೆ ಸುಖವಾಗಿ ಬದುಕಿ ಆಯ್ತಾ? ಊಫಿ ಇನ್ಮೇಲೆ ಜಗಳ ಎಲ್ಲ ಆಡೋವಾಗಿಲ್ಲ ನಾವು. ಫ್ರೆಂಡ್ಸ್. ನೀನೇ ಮಗು ಸೋದ್ರ ಮಾವ ಅಲ್ವಾ? ನೀನೇ ಈ ಶಾಸ್ತ್ರನ ಮಾಡು. ತಗೊಳ್ಳಿಮ್ಮ. ಆ ರೌಡಿ ನಿಮ್ಗೆ ಹೇಗೆ ಪರಿಚಯ? ಅವನ ಜೊತೆ ವೇದ ತೊಟ್ಲು ಶಾಸ್ತ್ರ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಅಧೀರ, ನೀನು ಸಿದ್ಧವಾಗಿದೆಯಾ ತಾನೆ? ಎಷ್ಟು ದಿನ ಕಾಯ್ತಾ ಇದ್ದ ಸುಯೋಗ ಇವತ್ತು ಬಂದಿದೆ ಸಂಯುಕ್ತ. ನನ್ನ ಶಕ್ತಿಯ ಇನ್ನೊಂದು ಹಂತ ತೋರಿಸೋ ಕೆಲಸ ಈಗ ಸಿಕ್ಕಿದೆ. ನಾನಾಗಲೇ ಸಿದ್ಧವಾಗಿದ್ದೀನಿ ಸಂಯುಕ್ತ. ನಾನು ಹೇಳಿದ ನೆನಪಿದೆ ತಾನೆ? ನಾನು ಹೇಳಿದ್ದನ್ನ ಮಾತ್ರ ಮಾಡಬೇಕು. ವಿಷಯ ನನಗೆ ಬಿಡು. ಇವತ್ತು ನಡೆಯೋದು ಬರೀ ನಾಟಕ ಅಲ್ಲ.